ನನ್ನ ಹೆಸರು ಶಾಂತಾಬಾಯಿ ಹಾಲ್ಮಠ್, ಮಹಾನಗರ ಪಾಲಿಕೆ ಸದಸ್ಯೆ ನಾನು. ಇದು ವಾರ್ಡ್ ನಂಬರ್ 31. ಇವತ್ತ ಬುಟ್ಟಿ ಜಾತ್ರೆ ಇಟ್ಕೊಂಡಿ. ಬುಟ್ಟಿ ಜಾತ್ರೆ ಎದ್ರ ಸಲುವಾಗಿ ಇಟ್ಕೊಂಡಿವಿ ಅಂದ್ರೆ ಮಳಿ ಸಲುವಾಗಿ. ವರ್ಷ ಮಾಡ್ತೀವಿ ನಾವು. 15-16 ವರ್ಷ ಆಯ್ತು ನಾವು ಬುಟ್ಟಿ ಜಾತ್ರೆ ಮಾಡ್ಲತ್ತ. ಓಂ ನಗರ, ಜಾಗೃತಿ ಕಾಲನಿ, ಸ್ವಸ್ತಿಕ್ ನಗರ, ಗಣೇಶ್ ಕಾಲನಿ, ವೀರೇಂದ್ರ ಪಾಟೀಲ್ ಬಡಾವಣೆ, ಜ್ಞಾನಗಂಗಾ ಕಾಲನಿ, ಲಕ್ಷ್ಮೀನಗರ ಎಲ್ಲ ಜನ ಬರ್ತಾರೆ ಇವತ್ತು ನಮ್ಮಲ್ಲಿ ಪ್ರಸಾದ್ ತಗೊಳಕ್. ನಾವು ಬಹಳ ಅದ್ದೂರಿಯಾಗಿ ಮಾಡ್ತೀವಿ. ಎಲ್ಲ ಹೆಣ್ಮಕ್ಳು ಬಹಳ ಒಗ್ಗಟ್ಟಾರ ನಮ್ಮಲ್ಲಿ. ಗಂಡು ಮಕ್ಳು ಹೆಣ್ಮಕ್ಳು ಒಗ್ಗಟ್ಟಿನ ಮಾಡ್ಕೊಂಡು ಹೋಗ್ತೀವಿ. ನಮ್ಗ ಮಹಾಲಕ್ಷ್ಮಿ ನಾವು ಬುಟ್ಟಿ ಜಾತ್ರೆ ಮಾಡಿದ್ದಿನ ಮಳಿ ವರ್ಷ ಬರ್ತದ ನಮ್ಮಲ್ಲಿ. ಈ ವರ್ಷ ಅದು ದೇವ್ರ ಕಡೆ ಕೂಡ ಇಷ್ಟು ದಿವಸ ಆಯ್ತು, ಜೂನ್ ಹೋಯ್ತು, ಜುಲೈ ಹೋಯ್ತು, ಮಳಿ ಇಲ್ಲ. ಮಳಿ ಸಲಾಕಿಂದ ಒಕ್ಕಲಿಗರಿಗೆ ಬಹಳ ಪ್ರಾಬ್ಲಮ್ ಆಗ್ಲಾಗತ್ತವ. ಇನ್ನ ಎಲ್ಲಿ ಹಳ್ಳ್ಯಾಗ ಬಿತ್ತೇ ಇಲ್ಲ. ದನಗಳಿಗಂತೂ ಕುಡಿಯಾಕ ನೀರೇ ಇಲ್ಲ. ಇಲ್ಲಿ ಬಳಸಕ್ಕೂ ನೀರಿಲ್ಲ. ಟ್ಯಾಂಕರ್ ಹಾಕದ್ರಾಗ ನಮಗಾರ ತಂಡಿಗೆ ಬಂದದ ಕಲಬುರ್ಗಿ ಊರಾಗ. ಬೆಳಗನ ನಿದ್ದೆ ಆಗಲ್ಲ ಟ್ಯಾಂಕರ್ ಹಾಕೋ ಸಲುವಾಗಿ. ಎಲ್ಲರೂ ಬೋರ್ವೆಲ್ ಹೊರಗೆ ಹೋಗ್ಯಾವ. ಇವತ್ತು ಮಹಾಲಕ್ಷ್ಮಿ ತಾಯಿ ನಮಗ್ ನೀರ್ ಕೊಟ್ಟು ಅನುಕೂಲ ಮಾಡ್ಲಿ ಅಂತ ಹೇಳಿ ಬುಟ್ಟಿ ಜಾತ್ರೆ ಮಾಡ್ಲತ್ತೀವಿ. ಕಲಬುರಗಿಯ ಮಹಾಜನತೆಗೆ ನಮ್ಮ ಸ್ವಸ್ತಿಕ್ ನಗರ್ ಲಕ್ಷ್ಮೀ ದೇವಸ್ಥಾನದ ಅಭಿವೃದ್ಧಿ ವತಿಯಿಂದ ಎಲ್ಲರಿಗೂ ಶುಭಾಶಯಗಳು ಕೋರುತ್ತೇವೆ. ವಿಶೇಷತೆ ಏನೆಂದರೆ ಇವತ್ತಿನ ದಿವಸ ನಮ್ಮ ಲಕ್ಷ್ಮೀ ದೇವಸ್ಥಾನದಲ್ಲಿ ಬುಟ್ಟಿ ಜಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಇದರ ಪರಂಪರೆ ಏನಪ್ಪಾ ಅಂತಂದ್ರೆ ಸುಮಾರು ಸನಾತನ ಕಾಲದಿಂದ ಇದು ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು. ಯಾಕೆಂತಂದ್ರೆ ಈಗ ನಮಗೆ ಬೆಳೆಗೆ ಮಳೆಗಳನ್ನು ಬರ್ತಾ ಇಲ್ಲ. ಈ ಬುಟ್ಟಿ ಜಾತ್ರೆ ಮುಖಾಂತರ ನಾವು ಯಾವಾಗ ಮಾಡಿದ್ವಿ ಅವತ್ತಿನ ದಿವಸ ಸಮೃದ್ಧಿಯಾದ ಒಂದು ಮಳೆಯನ್ನು ಬರುವ ಒಂದು ಸಂಕಲ್ಪದೊಂದಿಗೆ ಇವತ್ತು ನಾವೆಲ್ಲರೂ ಅನೇಕ ಹೆಣ್ಮಕ್ಕಳು, ಸುಮಾರು 100 ಹೆಣ್ಮಕ್ಕಳು ಮತ್ತು ನಮ್ಮ ಪುರುಷರ ಒಂದು ಸಹಕಾರದೊಂದಿಗೆ ಇವತ್ತು ಬುಟ್ಟಿ ಜಾತ್ರೆಯೊಂದಿಗೆ ಸುಮಾರು 30-35 ಒಂದು ಐಟಮ್ಗಳ ಒಂದು ಊಟದ ಪದಾರ್ಥಗಳೊಂದಿಗೆ ನಾವೆಲ್ಲರೂ ಆಚರಿಸುತ್ತಿದ್ದೇವೆ. ಅದಕ್ಕೋಸ್ಕರ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋದೇನೆಂದ್ರೆ ಈ ಬುಟ್ಟಿಯ ಜಾತ್ರೆಯ ಮುಖಾಂತರ ತಮ್ಮ ತಪಸ್ಸಿಗೆ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲಿ ಒಂದು ಭರ್ಜರಿ ಒಂದು ಮಳೆಯನ್ನು ಬಂದು ನಮ್ಮ ರೈತರಿಗೆ ಮತ್ತು ನಮ್ಮ ದೇಶದ ಸೈನಿಕರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಪ್ರಾರ್ಥನೆ ಮಾಡುತ್ತಾ ನಮ್ಮ ಸ್ವಸ್ತಿಕ್ ನಗರದ ಎಲ್ಲಾ ಅಭಿವೃದ್ಧಿ ವತಿಯಿಂದ ಮತ್ತೊಮ್ಮೆ ಎಲ್ಲ ಕಲಬುರಗಿ ಜನತೆಗೆ ಶುಭಾಶಯಗಳು ಕೋರುತ್ತೇವೆ. महालक्ष्मी माता की जय।